ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಮೊದಲ ಹಕ್ಕಿ ಜ್ವರ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಸಂತೆಗಳಲ್ಲಿ ಎಗ್ಗಿಲ್ಲದೆ ನಾಟಿ ಕೋಳಿಗಳನ್ನು ಮಾರಾಟ ಮಾಡ್ತಾ ಇರುವಂತಹ ಪ್ರಕರಣ ಈಗಲೂ ಮುಂದುವರಿತಾ ಇದೆ. ಹಕ್ಕಿ ಜ್ವರ ಇದರಿಂದ ಮತ್ತಷ್ಟು ಉಲ್ಬಣ ಆಗುವಂತಹ ಭೀತಿ ಇದೆ. ಜಿಲ್ಲಾಡಳಿತ ಸಂತೆಗಳಲ್ಲಿ ಕೋಳಿ ಮಾರಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಇನ್ನೂ ಮುಂದಾಗಿಲ್ಲ. ಅಲ್ಲಲ್ಲಿ ಜನರನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಬಿಟ್ರೆ ಜನರ ಆರೋಗ್ಯದ ಬಗ್ಗೆ ಒಂದಿಷ್ಟು ಕೂಡ ಕಾಳಜಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಚಿಕ್ಕಬಳ್ಳಾಪುರದಲ್ಲಿ ಮತ್ತಷ್ಟು ಹೆಚ್ಚಿದ ಹಕ್ಕಿ ಜ್ವರದ ಆತಂಕದ ನಡುವೆಯೂ ನಾಟಿ ಕೋಳಿಗಳ ಮಾರಾಟ. ಸಂತೆಗಳಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಕೋಳಿ ವ್ಯಾಪಾರ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಇಡೀ ರಾಜ್ಯದಲ್ಲೇ ಈ ಬಾರಿ ಮೊದಲ ಹಕ್ಕಿ ಜ್ವರ ಕಾಣಿಸಿಕೊಂಡಿರೋ ಗ್ರಾಮ. ಅದರಲ್ಲೂ ಗ್ರಾಮದಲ್ಲಿ ನಾಟಿ ಕೋಳಿಗಳಲ್ಲೇ H5N1 ವೈರಸ್ ದೃಢವಾಗಿದೆ. ಹೀಗಾಗಿ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ನಾಟಿ ಕೋಳಿಗಳು ಸಾವನ್ನಪ್ಪಿದ್ದವು. ವೈರಸ್ಗೆ ಕಡಿವಾಣ ಹಾಕಲು 450ಕ್ಕೂ ಹೆಚ್ಚು ನಾಟಿ ಕೋಳಿಗಳ ಸಾಮೂಹಿಕ ಹತ್ಯೆ ಸಹ ಮಾಡಲಾಯಿತು. ಆದರೆ ಈಗ ಇದೇ ಜಿಲ್ಲೆಯ ಚಿಂತಾಮಣಿ, ಪೆರೇಸಂದ್ರೆ, ಚೇಳೂರು ಸೇರಿದಂತೆ ಹಲವು ಕಡೆ ನಾಟಿ ಕೋಳಿಗಳ ಮಾರಾಟ ಬಲು ಜೋರಾಗಿ ಸಾಗಿದ್ರು ಸಂತೆಗಳಲ್ಲಿ ಕೋಳಿಗಳ ಮಾರಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿಲ್ಲ. ಇದರಿಂದ ಸಹಜವಾಗಿಯೇ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗುತ್ತಿದೆ. ಕಳೆದ ಭಾನುವಾರ ಚಿಂತಾಮಣಿ ಸಂತೆಗೆ ನೆರೆಯ ರಾಜ್ಯ ಆಂಧ್ರದಿಂದ ಸಾವಿರಾರು ಕೋಳಿಗಳನ್ನು ತಂದು ಮಾರಾಟ ಮಾಡಲಾಗಿದೆ. ವಿಚಾರ ತಿಳಿದು ಸ್ಥಳೀಯ ಪಶು ವೈದ್ಯಾಧಿಕಾರಿಗಳು ಕೋಳಿಗಳ ಮಾದರಿಗಳನ್ನು ಸಂಗ್ರಹ ಮಾಡಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಸೋಮವಾರ ಸಹ ಪೆರೇಸಂದ್ರ ಸಂತೆಗೆ ಕೋಳಿಗಳ ಆಗಮನವಾಗಿದೆ. ಎಚ್ಚೆತ್ತ ಸ್ಥಳೀಯ ಪಶು ವೈದ್ಯಾಧಿಕಾರಿಗಳು ಹಾಗೂ ಪೆರೇಸಂದ್ರ ಠಾಣಾ ಪೊಲೀಸರು ಹಕ್ಕಿ ಜ್ವರ ಹರಡುವ ಆತಂಕ ಇದ್ದು ಕೋಳಿಗಳ ಮಾರಾಟ ಮಾಡದಂತೆ ಕೋಳಿಗಳ ಮಾರಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಇನ್ನು ಹಕ್ಕಿ ಜ್ವರ ಪೀಡಿತ ವರದಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಮಾತನಾಡಿರುವ ಪಶುಪಾಲನಾ ಇಲಾಖೆ ಆಯುಕ್ತೆ ಶ್ರೀರೂಪ, ಆಂಧ್ರ ಹಾಗೂ ತೆಲಂಗಾಣ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಜಿಲ್ಲೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ಕೋಳಿಗಳ ಎಂಟ್ರಿಗೆ ಬ್ರೇಕ್ ಹಾಕಲಾಗುತ್ತಿದೆ ಎಂದರು. ರಾಯಚೂರ್ದು ನೆಗೆಟಿವ್ ಬಂದಿದೆ. ನಮ್ಮ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಬಾರ್ಡರ್ ಡಿಸ್ಟ್ರಿಕ್ಟಲ್ಲೆಲ್ಲ ನೋಡಲ್ ಆಫೀಸರ್ ಆಗಿ ಆಲ್ರೆಡಿ ದೇ ಗಾನ್ ಟು ದಿ ಸ್ಪಾಟ್. ಆಮೇಲೆ ಚೆಕ್ ಪೋಸ್ಟ್ ಎಲ್ಲ ಮಾಡಿದ್ದೀವಿ. ಬರ್ಡ್ಸ್ ಬರದೇ ಇರೋ ಥರದಲ್ಲಿ ವಿ ಆರ್ ಟೇಕನ್ ಇದು ಚೆಕ್ ಪೋಸ್ಟ್ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ವಿ ಆರ್ ಚೆಕಿಂಗ್ ದಟ್. ಫಾರ್ಮರ್ಸ್ ಇಸ್ ಆಲ್ಸೋ ಎಫೆಕ್ಟಿಂಗ್. ಹೆಲ್ತಿ ಬರ್ಡ್ಸ್ ಇದೆ, ದೇ ಕ್ಯಾನ್ ಯೂಸ್ ಇಟ್. ಈವನ್ ಹ್ಯೂಮನ್ ಕ್ಯಾನ್ ಆಲ್ಸೋ ಕನ್ಸ್ಯೂಮ್ ಇಟ್. ಅಂದ್ರೆ ನಮ್ಮ ಒಂದು ಬಾಯ್ಲಿಂಗ್ ಟೆಂಪರೇಚರ್ ಅಲ್ಲಿ ದಟ್ ವೈರಸ್ ಆ ಕಡೆಯಿಂದ ಬರಕ್ಕೆ ನಾವೀಗ ಚೆಕ್ ಪೋಸ್ಟ್ ಮಾಡಿದೀವಲ್ಲ, ಆ ಕಡೆಯಿಂದ ಬರ್ಡ್ಸ್ ಬರದೇ ಇರೋ ಥರದಲ್ಲಿ ವಿ ಆರ್ ಅವಾಯ್ಡಿಂಗ್ ಎವ್ರಿ ಮೆಷರ್ಸ್ ವಿ ಆರ್ ಟೇಕನ್. ಒಟ್ನಲ್ಲಿ ಹಕ್ಕಿ ಜ್ವರ ಬಾಧಿತ ವರದಹಳ್ಳಿಯಲ್ಲಿ ಮುಂಜಾಗ್ರತಾ ಕ್ರಮಗಳು ಮುಂದುವರೆದಿವೆ. ಮತ್ತೊಂದೆಡೆ ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಜಿಲ್ಲೆಯಲ್ಲಿ ಸಂತೆಗಳಲ್ಲಿ ನಾಟಿ ಕೋಳಿಗಳ ಮಾರಾಟದಿಂದ ಮತ್ತೆಲ್ಲಿ ಹಕ್ಕಿ ಜ್ವರ ವಕ್ಕರಿಸುತ್ತೋ ಅನ್ನೋ ಆತಂಕವು ಮನೆ ಮಾಡಿದೆ. ಆದರೆ ಜಿಲ್ಲಾಡಳಿತ ವರದಹಳ್ಳಿ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಕಟ್ಟೆಚ್ಚರ ವಹಿಸಲು ತೀರ್ಮಾನಿಸಿದೆ. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.